ನಿಯಂತ್ರಣ ತಪ್ಪಿ ಮೆಟ್ರೋ ತಡೆಗೋಡೆಗೆ ಗೂಡ್ಸ್ ಲಾರಿಯೊಂದು ಡಿಕ್ಕಿ ಹೊಡೆದಿರತಕ್ಕಂಥ ಘಟನೆ ಹೆಬ್ಬಾಳದಲ್ಲಿ ನಡೆದಿದೆ. ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ನಡೆದಿರತಕ್ಕಂಥ ಘಟನೆ ಇದು. ಹೆಬ್ಬಾಳದಿಂದ ರಾಮಮೂರ್ತಿ ನಗರದವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಅಂದರೆ ಹೆಬ್ಬಾಳ ರಿಂಗ್ ರೋಡಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಯಾಕೆ ಅಂತಂದರೆ ಇದು ತುಂಬ ಲೆಂತಿ ಲಾರಿ ಇದು. ಅಂದರೆ ಈ ಸರಳಗಳು ಇದನ್ನೆಲ್ಲ ತರ್ತಕ್ಕಂಥ ಲಾರಿ ದೊಡ್ಡ ಉದ್ದದ ಲೆಂತ್ ಇದೆ. ಅದು ಅಡ್ಡಡ್ಡ ರೋಡ್ಗೆ ಅಡ್ಡಡ್ಡ ನಿಂತ್ಬಿಟ್ಟಿದೆ. ಅದು ಹೆಂಗೂ ತೆಗಿಯೋಕ್ಕಾಗ್ತಾ ಇಲ್ಲ. ಕೊನೆಗೊಬ್ಬ ಲಾರಿ ಕೆಳಗೆ ಬೈಕ್ ನುಗ್ಗಿಸ್ಕೊಂಡು ಹೋಗಿದ್ದಾನೆ. ಅವನು ತುಂಬ ಹೊತ್ತು ಕಾದ, ಪಾಪ ಟ್ರಾಫಿಕ್ ಕ್ಲಿಯರ್ ಆಗಲಿಲ್ಲ, ಹೋಗಲೇಬೇಕು. ಲಾರಿಯನ್ನು ತೆಗೆಯೋದಕ್ಕೆ 2 JCBನ ಬಳಸಿದ್ದಾರೆ ಪೊಲೀಸರು. ನಿಯಂತ್ರಣ ತಪ್ಪಿ ಮೆಟ್ರೋ ತಡೆಗೋಡೆಗೆ ಗೂಡ್ಸ್ ಲಾರಿಯೊಂದು ಡಿಕ್ಕಿ ಹೊಡೆದಿರತಕ್ಕಂಥದ್ದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಬೆಂಗಳೂರಿನಲ್ಲಿ ಅಕಸ್ಮಾತ್ ಇಂಥ ಘಟನೆಗಳೇನಾದರೂ ನಡೆದುಬಿಟ್ರೆ ಮುಗೀತು ಕಥೆ. ಪೀಕ್ ಅವರ್ ಬೇರೆ, ಅದರಲ್ಲೂ ಆ ಹೆಬ್ಬಾಳ ರಿಂಗ್ ರೋಡಲ್ಲಿ ಕಡಿಮೆ ವೆಹಿಕಲ್ಸ್ ಓಡಾಡುತ್ತಾ, ಮೆಟ್ರೋ ವರ್ಕ್ ಬೇರೆ ನಡೀತಾ ಇದೆ ಅಲ್ಲಿ. ಅಂಥ ಕಡೆ ಈ ರೀತಿ ಆಗಿಬಿಟ್ರೆ ಮುಗೀತು. ನೋಡಿ ಅಲ್ಲಿ ಆ ಲಾರಿ ಹೆಂಗೆ ನಿಂತಿದೆ. ಈ ಕಡೆಯಿಂದ ರೋಡ್ನ ಈ ತುದಿಯಿಂದ ಆ ತುದಿ ತನಕ ಅಡ್ಡಡ್ಡ ನಿಂತ್ಬಿಟ್ಟಿದೆ. ಎರಡೂ ಬದಿ ವಾಹನ ಸವಾರರಿಗೆ ಕಷ್ಟ. ಆ ಕಡೆಯಿಂದ ಬರಂಗೂ ಇಲ್ಲ, ಈ ಕಡೆಯಿಂದ ಹೋಗಂಗೂ ಇಲ್ಲ, ಹಂಗೆ ನಿಂತಿದೆ. ಬಟ್ ಅದನ್ನು ಕ್ಲಿಯರ್ ಮಾಡೋದಕ್ಕೂ ತುಂಬ ಟೈಮ್ ಬೇಕು. ಯಾಕೆಂದರೆ ನಿಮಗೆ ವೆಹಿಕಲ್ಸ್ ಎಲ್ಲ ಬಂದು ಮುಂದೆ ನಿಂತುಬಿಟ್ಟಿರುತ್ತೆ, ಸ್ಪೇಸ್ ಇರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೋತೀನಿ. ಮಾರುತಿ, ಕೊನೆಗೂ ಈ ಗೂಡ್ಸ್ ಲಾರಿನ ತೆರವು ಮಾಡಿದ್ರ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯ್ತಾ, ಅಥವಾ ಈಗಲೂ ಪರಿಸ್ಥಿತಿ ಹಾಗೇ ಇದೆಯಾ? ಖಂಡಿತ ಅರವಿಂದ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಇನ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿದ್ದೀನಿ, ಕೆಂಪಾಪುರ ಜಂಕ್ಷನ್ ಬಳಿ. ನೋಡ್ತಿದ್ದೀರಾ, ಈಗ ಏನು ಆ ಲಾರಿ ಟಿಪ್ಪರ್ ಲಾರಿ ಅಪಘಾತಗೊಳಗಾಗಿತ್ತು, ಆ ಲಾರಿನ ತೆರವು ಮಾಡುವಂಥ ಕೆಲಸನ 2 JCBಗಳನ್ನ ಬಳಸ್ಕೊಂಡು ಲಾರಿನ ತೆರವು ಮಾಡುವಂಥ ಕೆಲಸನ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಆದರೆ ಟ್ರಾಫಿಕ್ನ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ನೋಡ್ತಿರ್ಬೋದು. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಯಾಕೆಂದರೆ ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಇಡೀ ರಸ್ತೆಗೆ ಆ ಲಾರಿ ಅಡ್ಡಲಾಗಿ ನಿಂತಿತ್ತು. ಇದೇನು ಮೆಟ್ರೋ ಕಾಮಗಾರಿ ನಡೀತಿದೆ, ಆ ಮೆಟ್ರೋ ಕಾಮಗಾರಿ ತಡೆಗೋಡೆಗೆ ಗುದ್ದು ಮೇನ್ ರೋಡು ಮತ್ತು ಸರ್ವಿಸ್ ರೋಡ್ ಎರಡೂ ರಸ್ತೆಗಳಿಗೆ ಆಗಲೇ 10 ಚಕ್ರದ ವಾಹನ ಆಗಿರೋದ್ರಿಂದ 2 ರಸ್ತೆಗಳು ಬ್ಲಾಕ್ ಆಗಿತ್ತು. ಹೀಗಾಗಿ ಇಲ್ಲಿಂದ ಅಂದರೆ ಹೆಬ್ಬಾಳದಿಂದ ಆಲ್ಮೋಸ್ಟ್ KR ಪುರಂ ಭಾಗವರೆಗೆ ಔಟರ್ ರಿಂಗ್ ರೋಡ್ ಕನೆಕ್ಟಿವಿಟಿ ಏನಿದೆ ಅಲ್ಲಿವರೆಗೂ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಬೆಳಗ್ಗೆ 7 ಗಂಟೆಗೆ ಆದಂತಹ ಪರಿಣಾಮ 10 ಗಂಟೆ ಆದರೂ ಟ್ರಾಫಿಕ್ನ ಪರಿಣಾಮ. ಅಂದರೆ 10 ಗಂಟೆ ಆಗ್ತಿದ್ದಾಗೇ ಈ ಭಾಗದಲ್ಲಿ ಮೆಟ್ರೋ ಕಾಮಗಾರಿಯಿಂದ ಸಹಜವಾಗಿ ಟ್ರಾಫಿಕ್ ಸೃಷ್ಟಿಯಾಗುತ್ತೆ. ಆದರೆ ಇವತ್ತಾದಂಥ ಘಟನೆಗೆ ಒಂದು ಅಪಘಾತದ ಪರಿಣಾಮ ಟ್ರಾಫಿಕ್ ಕಿಲೋಮೀಟರ್ ಗಟ್ಟಲೆ ಇರುವಂಥದ್ದು. ಬೆಳಗ್ಗೆ 7:30 8 ಗಂಟೆ ಮನೆ ಬಿಟ್ಟವರು ಇನ್ನೂ ಸಹ ಹೆಬ್ಬಾಳ ರೀಚ್ ಆಗೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ವಾಹನ ದಟ್ಟಣೆ ಇರುವಂಥದ್ದು. ಒಂದು ಭಾಗದ ರಸ್ತೆಯ ದೃಶ್ಯಗಳನ್ನ ನೋಡಿದ್ರಿ, ಮತ್ತೊಂದು ಹೆಬ್ಬಾಳ ಕಡೆಗೆ ಹೋಗುವಂಥದ್ದು ದೃಶ್ಯಗಳು ಸಹ ತೋರಿಸುವಂಥ ಕೆಲಸ ಮಾಡ್ತಿದ್ದೀವಿ. ನೋಡ್ಬೋದು, ಸರ್ವಿಸ್ ರಸ್ತೆ ಮತ್ತು ಮುಖ್ಯ ರಸ್ತೆ ಎರಡೂ ರಸ್ತೆಯೂ ಸಂಪೂರ್ಣ ವಾಹನಗಳಿಂದ ತುಂಬಿರುವಂಥದ್ದು. ಕಣ್ಣಾಯಿಸೋಷ್ಟು ಉದ್ದಕ್ಕೂ ಟ್ರಾಫಿಕ್ ಈಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗ್ತಿರುವಂಥದ್ದು. ಪೊಲೀಸರು 1.5 ಗಂಟೆಗಳ ಕಾಲ ಸತತ ಪ್ರಯತ್ನ ಮಾಡಿ 2 JCBಗಳನ್ನ ಇಲ್ಲಿ ಏನು ಮೆಟ್ರೋ ಕಾಮಗಾರಿ ನಡೀತಿತ್ತು ಅಲ್ಲಿ ಬಳಕೆ ಆಗುವಂಥ JCBಗಳನ್ನ ಕರೆಸಿ ಆ ಟಿಪ್ಪರ್ ಲಾರಿನ ತಗ್ಸುವಂಥ ಕೆಲಸ ಮಾಡಿದ್ದಾರೆ. ಟಿಪ್ಪರ್ ಲಾರಿನ ಈಗ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಅದರ ಪರಿಣಾಮವಾಗಿ 7 ಗಂಟೆಗೆ ಆದಂತಹ ಅಪಘಾತದ ಪರಿಣಾಮವಾಗಿ 10 ಗಂಟೆ ಆದ್ರೂ ಟ್ರಾಫಿಕ್ ಇನ್ನೂ ಕಮ್ಮಿ ಆಗ್ತಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಕೆಲಸ ಕಾರ್ಯಗಳಿಗೆ ಹೋಗೋರು 8 ಗಂಟೆ 8:30 ನಂತರದಲ್ಲಿ ಮನೆ ಬಿಟ್ಟವರು ಸಹ ರಸ್ತೆಗೆ ಇಳಿದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಈಗ ಸೃಷ್ಟಿಯಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಾರುತಿ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡಿ, 7 ಗಂಟೆಗೆ ಆಗಿರೋದು, ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ. ಅದಕ್ಕೋಸ್ಕರನೇ ಹೇಳಿದ್ದು, ಒಂದು ಸಣ್ಣ ಇನ್ಸಿಡೆಂಟ್ ಈ ಥರದ್ದಾಗ್ಬಿಟ್ರೆ ಮುಗೀತು ಬೆಂಗಳೂರು ಕಥೆ.